Hello students, I think only 2 are joined. We'll wait for some minute to some others to join. Oh, very good, 7 members are joined. So we are waiting for some another 2 minutes, then we'll start the session. ಒಂದು 5 ನಿಮಿಷ ವೇಟ್ ಮಾಡೋಣ, 2 ನಿಮಿಷ ವೇಟ್ ಮಾಡಿ ನಂತರ ಸೆಷನ್ ಸ್ಟಾರ್ಟ್ ಮಾಡೋಣ. ಓಕೆ, okay. 9 members are joined. Zoom app. Okay, we'll use the Zoom app. ಟ್ರೈ ಮಾಡೋಣ. ಅಭಿಷೇಕ್ ಎಲ್ಮಡ್ಗಿ, ಎಸ್ ಸರ್. So 8 members are joined. We'll wait, ಇನ್ನೂ 1 ನಿಮಿಷ ವೇಟ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಎನಿ ರಿಲೇಟೆಡ್ ಕ್ವಶನ್ಸ್ ಇನ್ ದ ಕಮೆಂಟ್ ಬಾಕ್ಸಲ್ಲಿ ನೀವು ಬರೀಬೋದು. ನೀವು ಕೂಡ ಎಲ್ಲ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಅವರಿಗೆ ಜಾಯ್ನ್ ಆಗಲಿಕ್ಕೆ ಇಂಪ್ರೆಸ್ ಇದು ಹೇಳಬೇಕು. ಯಾಕಂದರೆ ಈಗ ವಾಟ್ಸಪ್ಪಲ್ಲಿ ಕಳಿಸ್ದಲ್ಲಿ ಭಾಳಷ್ಟು ಜನ ಕಮ್ಯುನಿಕೇಟ್ ಮಾಡ್ತಾಯಿಲ್ಲ, ಮತ್ತು ಲೇಜಿ ಆಗಬಾರ್ದು. ಓಕೆ, ಸೊ 11 ಜನ ಜಾಯ್ನ್ ಆಗಿದ್ದೀರಿ, ಗುಡ್. ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಡೇಟಲ್ಲಿ ಹೇಳಕತ್ತೀರಿ, ಇನ್ನೂ ಮಂದಿ ಜಾಯ್ನ್ ಆಗ್ತಾರೆ. ನಾವು ಈಗ ಸ್ಟಾರ್ಟ್ ಮಾಡೋಣ. ಸರ್ಫೇಸ್ ರಫ್ನೆಸ್ ಇದು ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಬರುವಂಥ ಒಂದು ಚಾಪ್ಟರ್. ದಿಸ್ ಇಸ್ ದ ಚಾಪ್ಟರ್ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಓಕೆ, ಸೊ ಸರ್ಫೇಸ್ ರಫ್ನೆಸ್ಸು ಅಂದರೆ ನೀವು ಯಾವುದೇ ಒಂದು ಈಗ ಮಷಿನಿಂಗ್ ಪ್ರೋಸೆಸ್ ಮಾಡ್ತೀರಿ, ನೀವು ಫೈಲಿಂಗ್ ಮಾಡ್ತೀರಿ, ಮಿಲ್ಲಿಂಗ್ ಮಾಡ್ತೀರಿ, ಟರ್ನಿಂಗ್ ಮಾಡ್ತೀರಿ, ಗ್ರೈಂಡಿಂಗ್ ಮಾಡ್ತಿದ್ದೆವು. ಆಲ್ ದ ಯಾವುದೇ ಒಂದು ಪ್ರೋಸೆಸ್ಸಲ್ಲಿ ಆಫ್ಟರ್ ದ ಪ್ರೋಸೆಸ್, ಓಕೆ, ಆ ಸರ್ಫೇಸ್ ಫಿನಿಷ್ ಆದಂಥ ಸರ್ಫೇಸನ್ನು ನಾವು ಯಾವಾಗ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ, ಸೊ ಇಟ್ಸ್ ಲುಕ್ಸ್ ಲೈಕ್ ಎ ಇರ್ರೆಗ್ಯುಲೇಟರೀಸ್. ಓಕೆ, ಸೊ ಏನಿರುತ್ತೆ, ಸ್ವಲ್ಪ ವೇವಿನೆಸ್ ಇರುತ್ತೆ ಈ ರೀತಿ. ಸೊ ನೀವು ನೆಕೆಡ್ ಐಯಿಂದ ನೋಡಿದಾಗ ನಿಮಗೆ ಕಾಣಿಸುತ್ತೆ ಅದು ಫ್ಲ್ಯಾಟ್ ಇದೆ ಅಂತೇಳಿ, ಕಿಸಿಂದ ರೈಟ್ ಆ್ಯಂಗಲ್ ಇದೆ, ಸ್ಟ್ರೇಟ್ನೆಸ್ ಇದೆ, ಫ್ಲ್ಯಾಟ್ನೆಸ್ ಇದೆ ಅಂತೇಳಿ ನಿಮಗೆ ಅನಿಸ್ತಾ ಇರುತ್ತೆ. ಬಟ್ ವೆನ್ ವಿ ಗೋ ಇನ್ ಟು ದ ಮೈಕ್ರೋಸ್ಕೋಪಲ್ಲಿ ಹೋಗಿ ನೋಡಿದಾಗ ಅದು ಸರ್ಫೇಸಲ್ಲಿ ಏನಿರುತ್ತೆ, ಈ ರೀತಿ ವೇವಿನೆಸ್ ಇರುತ್ತೆ. ಹೈ ಹೀಲ್ಸ್ ಲೈಕ್ ಯುವರ್ ಸ್ಪೀಡ್ ಬ್ರೇಕರ್ ನೋಡಿದಿರ್ತಾರೆ, ರೋಡ್ ಮೇಲ್ಗಡೆ ಮಲ್ಟಿ ಸ್ಪೀಡ್ ಬ್ರೇಕರ್ಸ್ಗಳು ಬರುತ್ತೆ, ಆ ರೀತಿ ಸರ್ಫೇಸ್ ಏನಿರುತ್ತೆ ವೇವಿನೆಸ್ ಇರುತ್ತೆ. ಸೊ ಆ ವೇವಿನೆಸ್ಸಿಗೆ ನಾವೇನಂತೀವಿ, ಸರ್ಫೇಸ್ ರಫ್ನೆಸ್ ಅಂತ ಕರಿತೀವಿ. ಸೊ ಇಫ್ ಯು ಗೋ ಆ್ಯಂಡ್ ಸಿ ದ ಡೆಫಿನೇಷನ್ ಏನಿದೆ ಅಂತಂದರೆ, ದ ಇರ್ರೆಗ್ಯುಲಾರಿಟೀಸ್ ಆನ್ ದ ಸರ್ಫೇಸ್ ಆರ್ ಇನ್ ದ ಫಾರ್ಮ್ ಆಫ್ ಸಸೆಷನ್ of hills and valleys
of varying in the height and spacing ಡ್ಯೂರಿಂಗ್ ದ ಮಷಿನಿಂಗ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಅಂದರೆ ನಾವು ಮಷಿನಿಂಗ್ ಮಾಡೋ ಟೈಮಿಗೆ ಏನಾಗುತ್ತೆ, ಇವು ಸರ್ಫೇಸಲ್ಲಿ ಏನಾಗುತ್ತೆ ವೇವಿನೆಸ್ ಬರುತ್ತೆ, ಬೇರೆ ಬೇರೆ ಹೈಟಲ್ಲಿ ಬೇರೆ ಬೇರೆ ಇದರಲ್ಲಿ ವೇವಿನೆಸ್. ನಾನು ನಿಮ್ಗೆ ಅದೇ ರೀತಿ ಹೇಳ್ದಂಗೆ ಸ್ಪೀಡ್ ಬ್ರೇಕರ್ ಥರ ಸರ್ಫೇಸ್ ಫಿನಿಶ್ ಬರುತ್ತೆ. ಸೊ ಇದಕ್ಕೇನಂತಾರೆ ಅಂತಂದರೆ ದೇ ವಿಲ್ ಕಾಲ್ ಇಟ್ ಆಸ್ ಎ ಸರ್ಫೇಸ್ ರಫ್ನೆಸ್ ಅಂತ ಕರೀತಾರೆ. ಸೊ ಇದನ್ನು ಈ ಸರ್ಫೇಸ್ ರಫ್ನೆಸ್ಸನ್ನು ಏನು ಮಾಡ್ತಾರೆ, ಮೈಕ್ರಾನ್ಸಲ್ಲಿ ಅಳಿತಾರೆ, ಆರ್ ಎ. ಸೊ ಇಟ್ ಈಸ್ ಇಂಡಿಕೇಟೆಡ್ ಇನ್ ಆರ್ ಎ. ಓಕೆ. ಸೊ ಇದು ಎದಕ್ಕೆ ಬರುತ್ತೆ, ಸರ್ಫೇಸ್ ರಫ್ನೆಸ್ ಎದಕ್ಕೆ ಬರುತ್ತೆ ಅಂತಂದರೆ ಡ್ಯೂರಿಂಗ್ ದ ಮಷಿನಿಂಗ್ ಪ್ರೊಸೆಸಲ್ಲಿ ಏನಾಗುತ್ತೆ, ಫಸ್ಟ್ ಒನ್ ಇಸ್ ದ ವೈಬ್ರೇಷನ್. ನಮ್ಮ ಮಷಿನನ್ನು ಮತ್ತು ಟೂಲ್ಗಳ ವೈಬ್ರೇಷನಿಂದ ಏನಾಗುತ್ತೆ, ಈ ರೀತಿ ವೇರಿಯೇಷನ್ಸ್ ವೈಬ್ರೇಷನ್ಸಿಂದ ಸರ್ಫೇಸ್ ರಫ್ನೆಸ್ ಆ ರೀತಿ ಬರುತ್ತೆ. ಮತ್ತು ಮೆಟೀರಿಯಲ್ ಆಫ್ ದಿ ವರ್ಕ್ ಪೀಸ್, ನಮ್ಮ ವರ್ಕ್ ಪೀಸ್ ಮೆಟೀರಿಯಲ್ ಸಾಫ್ಟ್ ಇದೆ ಅಥವಾ ಯಾವ ರೀತಿ ಅದ್ರ ಮುಖಾಂತರ ಬರುತ್ತೆ. ಅಥವಾ ಟೈಪ್ ಆಫ್ ಮಷಿನಿಂಗ್ ಮೆಥಡ್, ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ, ಯಾವ್ದು ಮಷಿನ್ ಯೂಸ್ ಮಾಡ್ತೇವೆ ಅದ್ರ ಮೇಗಿರುತ್ತೆ. ಮತ್ತು ಟೈಪ್ ಆಫ್ ಫಾರ್ಮ್ ಆಫ್ ಮೆಟೀರಿಯಲ್ ಶಾರ್ಪ್ನೆಸ್ ಆಫ್ ದಿ ಕಟಿಂಗ್ ಟೂಲ್, ನಿಮ್ಮ ಕಟಿಂಗ್ ಟೂಲ್ ಎಷ್ಟು ಶಾರ್ಪ್ ಇರುತ್ತೆ ಅದ್ರ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ಮತ್ತು ಕಂಡೀಷನ್, ಕಟಿಂಗ್ ಕಂಡೀಷನ್ ಅಂದರೆ ನೀವು ಫೀಡ್ ಆ್ಯಂಡ್ ಸ್ಪೀಡ್, ನೀವು ಆರ್ ಪಿ ಎಮ್ ಇಟ್ಟಾಗ ಯಾವ ಫೀಡ್ ಕೊಡ್ತೀರಿ ಮತ್ತು ಎಷ್ಟು ಡೆಪ್ತ್ ಆಫ್ ಕಟ್ ಕೊಡ್ತೀರಿ ಅದ್ರ ಮೇಲೆ ಇದು ಡಿಪೆಂಡ್ ಇರುತ್ತೆ. ಮತ್ತು ಟೈಪ್ ಆಫ್ ಕೂಲಂಟ್ ಯೂಸ್, ನೀವು ಯಾವ ಕೂಲಂಟನ್ನು ಯೂಸ್ ಮಾಡಿರಿ ಅದ್ರ ಮೇಲ್ಗಡೆ ಏನಾಗುತ್ತೆ, ಈ ಸರ್ಫೇಸ್ ರಫ್ನೆಸ್ ಡಿಪೆಂಡ್ ಇರುತ್ತೆ. ಸೊ ಇದಕ್ಕೆ ನೆಕೆಡ್ ಐಯಿಂದ ಕಾಣೋಕ್ಕಾಗಲ್ಲ. ಸೊ ವೆನ್ ಯು ಗೋ ಟು ದ ಮೈಕ್ರೋಸ್ಕೋಪಲ್ಲಿ ಹೋದಾಗ ನಿಮಗೇನಾಗುತ್ತೆ, ಅದು ಕಾಣುತ್ತೆ. ಓಕೆ. ಸೊ ಈಗ ಅದೇ ರೀತಿಯಲ್ಲಿ ಸರ್ಫೇಸ್ ರಫ್ನೆಸ್ಸನ್ನು ನಾವು ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಇದು ಕಾಂಟ್ ಅವಾಯ್ಡ್, ಈ ಸರ್ಫೇಸ್ ರಫ್ನೆಸ್ಸನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಸರ್ಫೇಸ್ ರಫ್ನೆಸ್ಸನ್ನು ನಾವು ಲಿಮಿಟೆಡಲ್ಲಿ ಇದು ಮಾಡ್ಬೋದು. ಆ ಹೈಟು ಮತ್ತು ಆ ಸ್ಪೀಡ್, ಹೈಟ್ ಏನು ವೇರಿಯೇಷನ್ಸ್ ಹೈಟ್ ಬರುತ್ತಲ್ಲ, ಆ ಎರಡು ಡಿಫ್ರೆನ್ಸ್ ಬಿಟ್ವೀನ್ ಟೂ ಹೈಟ್ಸ್ ಏನೋ ಪಿಚ್ ಅಂತ ಕರೀತಾರೆ. ಆ ಪಿಚ್ಚನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಆ ಪಿಚ್ ಕಂಟ್ರೋಲ್ ಮಾಡೋ ಸಲುವಾಗಿ ದೇ ಹ್ಯಾವ್ ಗಿವನ್ ಸ್ವಲ್ಪ ನಾವೇನು ಮಾಡಬೇಕಾಗುತ್ತೆ, ಎಷ್ಟು ಮೇಂಟೈನ್ ಮಾಡಬೇಕು ಅಂಬೋದು ಡ್ರಾಯಿಂಗಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ. ನೀವು ಹೆಂಗೆ ನಿಮ್ಗೆ ಡೈಮೆನ್ಷನ್ಸ್ ಕೊಟ್ಟು +−0.1 0.2 ಅಲ್ಲಿ ಮೇಂಟೈನ್ ಮಾಡಂತ ಹೇಳ್ತಿದ್ದೀವಿ ನಾವು. ಓಕೆ. ಅದೇ ರೀತಿ ಸರ್ಫೇಸ್ ರಫ್ನೆಸ್ಸನ್ನು ಇಂತಿಷ್ಟೇ ಮೇಂಟೈನ್ ಮಾಡಿ ಅಂತೇಳಿ ನಾವು ಡ್ರಾಯಿಂಗಲ್ಲಿ ಇಂಡಿಕೇಟ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಅದು ಯಾವ ರೀತಿ ಇಂಡಿಕೇಷನ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಬೇಸಿಕ್ ಸಿಂಬಾಲ್ ಇರೋದು ದಿಸ್ ಸಿಂಬಾಲ್. ಓಕೆ. ಇದಕ್ಕೇನಿದೆ, ಲೈಕ್ ನಿಮ್ಮ ಸರ್ಫೇಸ್ ಮೇಲ್ಗಡೆ ಜಸ್ಟ್ ಇಂಡಿಕೇಟ್ ವಿ, ಲೆಟರ್ ವಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಲೆಟರ್ ವಿ ಅಲ್ಲಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತಿದ್ದೆವು. ಸೊ ಅವು ಎರಡು ಲೈನ್ಸ್ಗಳ ಆ್ಯಂಗಲ್ ಏನಿರುತ್ತೆ 60 ಡಿಗ್ರಿ ಇರುತ್ತೆ. ಆ್ಯಂಡ್ ರೈಟ್ ಸೈಡ್ ಲೈನ್ ಏನು ಮಾಡ್ತೀರಿ, ದೇ ವಿಲ್ ಎಕ್ಸ್ಟೆಂಡ್ ಇಟ್ ಲಿಟಲ್ ಮೋರ್. ಸೊ ಇಲ್ಲಿ ಡ್ರಾಯಿಂಗಲ್ಲಿ ನಿಮ್ಗೆ ಕಾಣ್ತಾ ಇದೆ. ಓಕೆ. ಸೊ ಈ ಫಿಗರ್ ಬಿ ಅಲ್ಲಿ ಏನು ನೋಡ್ತಾ ಇದ್ದೀರಿ, ದಿಸ್ ಇಂಡಿಕೇಟ್ಸ್ ಇದು ಏನು ಇಂಡಿಕೇಟ್ ಮಾಡುತ್ತಂದರೆ ನೀವು ಸರ್ಫೇಸ್ ಫಿನಿಷನ್ನು ಯಾವುದೇ ಒಂದು ಮೆಥಡಿಂದ ನೀವು ಅಪ್ಟೇನ್ ಮಾಡ್ಬೋದು ಅಂಥೇಳಿ, ಎನಿ ಒಂದು ಪ್ರೊಡಕ್ಷನ್ ಮೆಥಡ್. ಸೊ ಇಟ್ ಮೇ ಬಿ ಫೈಲಿಂಗ್, ಇಟ್ ಮೇ ಬಿ ಮಿಲ್ಲಿಂಗ್, ಇಟ್ ಮೇ ಬಿ ಟರ್ನಿಂಗ್, ಯಾವುದೇ ಒಂದು ಮೆಥಡನ್ನು ಯೂಸ್ ಮಾಡಿ ಬಟ್ ಸರ್ಫೇಸ್ ಫಿನಿಷನ್ನು ಆ ಗಿವನ್ ಮೈಕ್ರಾನಲ್ಲಿ, ಗಿವನ್ ಡೈಮೆನ್ಷನಲ್ಲಿ ಅಚೀವ್ ಮಾಡಿರಿ ಅಂತೇಳಿ. ಆದರೆ ಅದು ಫಿಗರ್ ಸಿ ಯಲ್ಲಿದೆ ನೋಡಿ. ಫಿಗರ್ ಸಿ ಏನು ಅರ್ಥ ಮಾಡುತ್ತೆ, ಒಂದು ವಿಯಲ್ಲಿ ಮೇಲ್ಗಡೆ ಒಂದು ಲೈನ್ ಹಾಕಿ ಟ್ರಯಾಂಗಲ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಲೈನ್ ಬಂತು ಅಂತಂದರೆ ಇಟ್ ಶುಡ್ ಬಿ ಇಂಡಿಕೇಟ್ ದಟ್ ನೀವು ಏನು ಮಾಡಬೇಕು, ಮೆಟೀರಿಯಲ್ ರಿಮೂವಲ್ ಬೈ ದ ಎನಿ ಮಷಿನಿಂಗ್ ಮೆಥಡ್, ಯಾವುದಾದ್ರೂ ಒಂದು ಮಷಿನಿಂಗ್ ಮೆಥಡಲ್ಲಿ ಯೂಸ್ ಮಾಡಿ. ಅಂದರೆ ಫೈಲಿಂಗ್ ನಡೆಯೋದಿಲ್ಲ, ನೀವು ಶೇಪಿಂಗ್ ಯೂಸ್ ಮಾಡ್ಬೋದು, ಮಿಲ್ಲಿಂಗ್ ಯೂಸ್ ಮಾಡ್ಬೋದು, ಟರ್ನಿಂಗ್ ಯೂಸ್, ಬಟ್ ಯಾವುದಾದ್ರೂ ಒಂದು ಮಷಿನ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ ಸರ್ಫೇಸ್ ಫಿನಿಷನ್ನು ಅಚೀವ್ ಮಾಡಬೇಕಾಗತ್ತೆ. ಅದೇ ಲಾಸ್ಟ್ ನೀವು ಫಿಗರ್ ಡಿ ಅಲ್ಲೇನಿದೆ, ಸೊ ವಿ ಬರೆದದ್ರ ಒಳಗಡೆ ಒಂದು ಸರ್ಕಲ್ ಹಾಕಿದ್ದಾರೆ. ದೇ ಹ್ಯಾವ್ ಡ್ರಾನ್ ಎ ರೌಂಡ್ ಸರ್ಕಲ್. ದಟ್ ಸರ್ಕಲ್ ಇಂಡಿಕೇಟ್ಸ್ ದ್ಯಾಟ್ ದ ಸರ್ಫೇಸ್ ಫಿನಿಶ್ ಶುಡ್ ಬಿ ಆಪ್ಟೆಂಡ್ ವಿತೌಟ್ ರಿಮೂವಲ್ ಆಫ್ ದಿ ಮೆಟೀರಿಯಲ್. ನಾವು ಸರ್ಫೇಸ್ ಫಿನಿಷ್ ಏನು ಮಾಡಬೇಕು, ಯಾವುದೇ ರೀತಿಯ ಮೆಟೀರಿಯಲನ್ನು ತೆಗಿಲಾರದೆ ಆ ಸರ್ಫೇಸ್ ಫಿನಿಷನ್ನು ನಾವು ಅಚೀವ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಅದಕ್ಕೆ ಲೈಕ್ ಸರ್ಫೇಸ್ ಮೆಟೀರಿಯಲ್ ತೆಗಿಲಾದೆ ಅಂದರೆ ಪಾಲಿಷಿಂಗ್ ಮೆಥಡ್ ಇದೆ, ಸರ್ಫೇಸ್ ಟೆಕ್ಸ್ಚರ್ ಮೆಥಡ್ ಇದೆ, ಬೇರೆ ಬೇರೆ ಪ್ರೊಸೆಸ್ಗಳಿವೆ. ಅದರಲ್ಲಿ ಯಾವುದೇ ರೀತಿ ಮೆಟೀರಿಯಲ್ ತೆಗಿಲಾದೆ ನಾವು ಸರ್ಫೇಸ್ ಫಿನಿಷನ್ನು ಅಪ್ಟೈನ್ ಮಾಡಬಹುದು. ಈ 3 ಸಿಂಬಲ್ಗಳನ್ನು ಹಾಕಿರ್ತಾರೆ. ಇದ್ರ ಜೊತೆಗೆ ಓಕೆ, ಅಲಾಂಗ್ ವಿತ್ ದಟ್ ಫಾಲೋಯಿಂಗ್ ಸಮ್ ಆಫ್ ದಿ ಕಂಡೀಷನ್ಸ್, ಏನೇನು ನಾವು ಮೆಜರ್ ಮಾಡ್ತಾರೆ, ಯಾವ ರೀತಿ ಮೆಥಡ್ ಇಂಡಿಕೇಟ್ಸ್ ಮಾಡ್ತಾರೆ ಅಂತಂದರೆ ಇದು ಕಂಪ್ಲೀಟ್ ಸರ್ಫೇಸ್ ರಫ್ನೆಸ್ ಇಂಡಿಕೇಟ್ ಮಾಡೋದು. ಅದರಲ್ಲಿ ಬೇಸಿಕಲಿ ಏನು ಮಾಡ್ತಾರೆ, ಅವರು 5 ಪಾಯಿಂಟ್ಸ್ಗಳನ್ನು ನೋಡ್ತಾರೆ. 5 ಪಾಯಿಂಟ್ಸ್ಗಳನ್ನು ಸರ್ಫೇಸ್ ರಫಲ್ಲಿ ಇಂಡಿಕೇಟ್ ಮಾಡ್ತಾರೆ. ಯಾವ ಪಾಯಿಂಟ್ಸ್ ಅಂದರೆ ಫಸ್ಟ್ ಒನ್ನು ಲೈನ್ ಮೇಲ್ಗಡೆ ಎ ಇದೆಯಲ್ಲ, ಆ ಎ ಈಸ್ ದ ಸರ್ಫೇಸ್ ರಫ್ನೆಸ್ ವ್ಯಾಲ್ಯೂ ಇನ್ ಮೈಕ್ರಾನ್ಸ್.
ಆಲ್ರೆಡಿ ನಿಮಗೆ ಹೇಳಿದ್ದೆ ಸರ್ಫೇಸ್ ರಫ್ನೆಸ್ ಏನು ಮಾಡ್ತಾರೆ ಮೈಕ್ರಾನಲ್ಲಿ ಮೆಜರ್ ಮಾಡ್ತಾರೆ ಅಂತೇಳಿ. ಸೊ ಅಲ್ಲಿ ಮೈಕ್ರಾನ್ಸಲ್ಲಿ ವ್ಯಾಲ್ಯೂ ಕೊಟ್ಟಿರ್ತಾರೆ, ಇಷ್ಟರಲ್ಲಿ ನೀವು ಮೇಂಟೈನ್ ಮಾಡಬೇಕು, 10 ಮೈಕ್ರಾನ್ಸಲ್ಲಿ, 12 ಮೈಕ್ರಾನ್ಸಲ್ಲಿ, 50 ಮೈಕ್ರಾನ್ಸಲ್ಲಿ ಸರ್ಫೇಸ್ ರಫ್ನೆಸ್ಸಲ್ಲಿ ಮೇಂಟೈನ್ ಮಾಡಬೇಕು. ಇದನ್ನು ಐದರ್ ಮೈಕ್ರಾನ್ಸಲ್ಲಿ ಕೊಡ್ತಾರೆ ಆರ್ ದೇ ವಿಲ್ ಹ್ಯಾವ್ ದ ಗ್ರೇಡ್ ಆ್ಯಂಡ್ ಸಿಂಬಾಲ್ಸ್. ಏನಿದೆ ಸರ್ಫೇಸ್ ರಫ್ನೆಸ್ ಏನಿದೆ ಗ್ರೇಡು ಮತ್ತು ಸಿಂಬಾಲಲ್ಲಿ ನಿಮಗೆ ಕೊಟ್ಟಿದ್ದಾರೆ N1 to N12ವರೆಗೂ ಸಿಂಬಾಲ್ ಇರುತ್ತೆ. ತೋರಿಸ್ತೀನಿ ನೆಕ್ಸ್ಟ್ ಚಾರ್ಟಲ್ಲಿ ಅದು N1 ಇಂದ N12 ಏನೇನಿದೆ ಎಷ್ಟು ಮೈಕ್ರಾನ್ ಬರುತ್ತೆ ಅಂತ ತೋರಿಸ್ತೀನಿ. ಆ ಸಿಂಬಾಲಲ್ಲಿ ಏನು ಮಾಡಿರ್ತಾರೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನಿದೆ ಅಂತಂದರೆ ನಿಮಗೆ ಬಿ ಇದೆ. ಸೊ ಬಿ ಈಸ್ ದ ಪ್ರೊಡಕ್ಷನ್ ಮೆಥಡ್ ಆರ್ ಟ್ರೀಟ್ಮೆಂಟ್ ಆರ್ ಕೋಟಿಂಗ್. ಅಂದರೆ ನೀವು ಯಾವ ಮೆಥಡ್ ಯೂಸ್ ಮಾಡ್ಬೋದು ಪ್ರೊಡಕ್ಷನ್ ಮೆಥಡಲ್ಲಿ. ಬಿ ಏನು ಕೊಟ್ಟಿರ್ತಾರಲ್ಲ, ಬಿ ಈ ಏರಿಯಾದಲ್ಲಿ ಏನು ಮಾಡಬೇಕಾಗತ್ತೆ ನಾವು, ಬಿ ಅಂದರೆ ಹಾರಿಜೆಂಟಲ್ ಲೈನ್ ಇದೆ ಅಲ್ಲ, ಹಾರಿಜೆಂಟಲ್ ಲೈನ್ ಮೇಲ್ಗಡೆ ಅಲ್ಲಿ ನಾವು ಬರೀಬೇಕಾಗತ್ತೆ. ಯಾವ ಮೆಥಡು ಅಂತಂದರೆ ನೀವು ಏನು ಮಿಲ್ಲಿಂಗ್ ಮಾಡ್ತೀರಾ ಅಥವಾ ಟರ್ನಿಂಗ್ ಮಾಡ್ತೀರಾ ಅಥವಾ ನೀವೇನು ಸರ್ಫೇಸ್ ಟ್ರೀಟ್ಮೆಂಟ್ ಮಾಡ್ತೀರಾ, ಸಿಲ್ವರ್ ಕೋಟಿಂಗು ಅಥವಾ ಅಲ್ಯೂಮಿನಿಯಂ ಕೋಟಿಂಗ್ ಯಾವುದಾದ್ರೂ ಕೋಟಿಂಗ್ ಮೆಥಡ್ ಯೂಸ್ ಮಾಡ್ತೀರಾ, ಆ ರೀತಿ ನೀವೇನು ಮಾಡಬೇಕಾಗುತ್ತೆ ಆ ಪ್ರೊಡಕ್ಷನ್ ಮೆಥಡನ್ನು ಹೇಳಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮದು ಸಿ ಇದೆ. ಸಿ ಎಲ್ಲಿದೆ ಅದರ ಕೆಳಗಡೆ ಇದೆ ನೋಡಿ, ಬಿ ಕೆಳಗಡೆ ಏನಿದೆ ಸಿ ಇದೆ. ಸೊ ಸಿ ಏನಿದೆ ಅಂತಂದರೆ ಇಟ್ ಈಸ್ ದ ಸ್ಯಾಂಪ್ಲಿಂಗ್ ಲೆಂತ್ ಇನ್ MM. ಅಂದರೆ ಅವ್ರೇನು ಸರ್ಫೇಸ್ ರಫ್ನೆಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ N1 to N12 ಆ ಇಂತಿಷ್ಟು ಲೆಂತಲ್ಲಿ ಮೆಜರ್ ಮಾಡ್ತಾರೆ. ಆ ಲೆಂತ್ ಒಳಗಡೆ ಅಷ್ಟು ಅಂದರೆ 15 mm ಲೆಂತ್ ಕೊಟ್ಟರೆ ಆ 15 ಲೆಂತ್ವರೆಗೂ ಏನಿರಬೇಕು ಆ ಸರ್ಫೇಸ್ ರಫ್ನೆಸ್ ನೀವು ಮೇಂಟೈನ್ ಮಾಡಿರಬೇಕು. ಆ ಡಿಸ್ಟೆನ್ಸಲ್ಲಿ ಅವ್ರು ಚೆಕ್ ಮಾಡ್ತಾರೆ. ಆ ಸ್ಯಾಂಪ್ಲಿಂಗ್ ಲೆಂತನ್ನು ಕೊಟ್ಟಿರ್ತಾರೆ ಅವರು. ನೆಕ್ಸ್ಟ್ ಡಿ ಏನಿದೆ, ಸೊ ಡಿ ಇಂಡಿಕೇಟ್ಸ್ ದಟ್ ಇಲ್ಲಿ ಟ್ರಯಾಂಗಲ್ ಸೈಡಿಗೆ ಇಲ್ಲಿ ತೋರಿಸಿದ್ದಾರೆ. ಸೊ ಈ ಡಿ ಏನೇನು ಅಂತಂದರೆ ಡೈರೆಕ್ಷನ್ ಆಫ್ ಲೇ ಅಂತಂದರೆ ಟೂಲ್ ಮಾರ್ಕ್ಸ್. ನೀವು ಏನು ಟರ್ನಿಂಗ್ ಮಾಡುವಾಗ ನೀವು ಫೇಸಿಂಗ್ ಮಾಡಿದ್ರಿ ಅಂದರೆ ಟೂಲ್ ಮಾರ್ಕ್ ಹೆಂಗೆ ಬರುತ್ತೆ, ಸರ್ಕಲಲ್ಲಿ ಬರುತ್ತೆ. ಫೈಲಿಂಗಲ್ಲಿ ನೀವು ಮಾಡಿದಾಗ ಸ್ಟ್ರೇಟ್ ಫೈಲಿಂಗ್ ಮಾಡಿದಾಗ ಏನು ಸ್ಟ್ರೇಟ್ ಬರುತ್ತೆ, ಕ್ರಾಸ್ ಫೈಲಿಂಗ್ ಮಾಡಿದಾಗ ಏನಾಗುತ್ತೆ ಕ್ರಾಸ್ ಫೈಲಿಂಗ್ ಮಾರ್ಕ್ಸ್ ಬರುತ್ತಲ್ಲ. ಹಾಗೆ ಅಲ್ಲಿ ನಾವು ಮಷಿನಿಂಗ್ ಮಾಡಿದಾಗ ಟೂಲ್ ಮಾರ್ಕ್ಸ್ ಏನಿರುತ್ತಲ್ಲ ಅದು ಯಾವ ಡೈರೆಕ್ಷನಲ್ಲಿರಬೇಕು ಅದು ಡೈರೆಕ್ಷನ್ ಆಫ್ ಲೇ ಅಂತ ಕರೀತಾರೆ. ಲಾಸ್ಟಿಗೆ ಏನಿದೆ ಮಷಿನಿಂಗ್ ಅಲೌವೆನ್ಸ್ ಇನ್ MM. ಸೊ ದಟ್ ಈಸ್ ದ ಈ ಮಷಿನಿಂಗ್ ಅಲೌವೆನ್ಸ್ ಇನ್ MM ಅಂತಂದರೆ ನಿಮ್ಮ ಮಷಿನಿಂಗ್ ಬೇಸ್ ಡೈಮೆನ್ಷನ್. ಸಪೋಸ್ ನಿಮ್ಮ ಲೆಂತ್ ಒಂದು 100 ಇದೆ, 100ಗೆ +or-0.1 ಕೊಟ್ಟಿದ್ರೆ ಅಂದರೆ ದಟ್ ಬೇಸ್ ಡೈಮೆನ್ ಅಲೌನ್ಷನ್ +or-0.1 ಏನಿರುತ್ತೆ ಈ ಜಾಗದಲ್ಲಿ ತೋರಿಸ್ತಾರೆ. ಇದು ನಿಮ್ಮದೆಲ್ಲ ಡ್ರಾಯಿಂಗ್ ಮೇಲ್ಗಡೆ ಎಲ್ಲ ವರ್ಕ್ ಪೀಸನ್ನು ನಾವು ಏನು ಮಾಡ್ತಿರ್ತೀವಿ ಇಲ್ಲಿ ಅದ್ರಾಗ ತೋರಿಸ್ತಾರೆ. ಸೊ ಅದೇ ಗ್ರೇಡನ್ನು ಇಲ್ಲಿ ನೋಡಿ, ಗ್ರೇಡ್ ಯಾವ ರೀತಿ ತೋರಿಸ್ತಾರೆ ಅಂತೇಳಿ ತೋರಿಸಿದ್ದಾರೆ ನಿಮಗೆ. ಗ್ರೇಡ್ ಏನಿದೆ N5. ಸೊ ಅಲ್ಲಿ ನೀವು N5 ಆದರೂ ಬರೀಬೋದು ಅಥವಾ ನೀವು ಒಂದು ಸಿಂಬಾಲ್ ಹಾಕ್ಬೋದು, ಸಿಂಗಲ್ ಟ್ರಯಾಂಗಲ್, ಡಬಲ್ ಟ್ರಯಾಂಗಲ್. ಸೊ ಇಲ್ಲಿ ಕೆಳಗಡೆ ನಿಮಗೆ ನಾನು ಚಾರ್ಟ್ ತೋರಿಸ್ತಾ ಇದ್ದೀನಿ. ಓಕೆ, ರಫ್ನೆಸ್ ವ್ಯಾಲ್ಯೂ ಏನಿದೆ 50 ಮೈಕ್ರಾನ್. ಇಫ್ ಇಟ್ ಈಸ್ ಎ 50 ಮೈಕ್ರಾನ್ ಇತ್ತಂದರೆ ಏನರ್ಥ ಅದು ನೀವು 50 ಮೈಕ್ರಾನ್ ಆದರೂ ಬರಿಬೋದು. ಇಲ್ಲಿ N5 ಏನು ಬರ್ದಾರಲ್ಲ ಆ N5 ಜಾಗದಲ್ಲಿ ಏನು ಮಾಡ್ಬೋದು, ಯು ಕ್ಯಾನ್ ರೈಟ್ ಇಟ್ ಇನ್ಸ್ಟೆಡ್ ಆಫ್ N5 ಯು ಕ್ಯಾನ್ ರೈಟ್ ಇಟ್ 50 ಮೈಕ್ರಾನ್ಸ್. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ರೈಟ್ N12, ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಎ ರಫ್ನೆಸ್ ಸಿಂಬಲ್ ಆಫ್ S, ಹಾರಿಜೆಂಟಲ್ S. ಅಥವಾ ನೀವು ಇಲ್ಲ ಅಂತಂತಂದರೆ ಯು ಕ್ಯಾನ್ ಗೋ ಫಾರ್ ದಿ 25 ಮೈಕ್ರಾನ್ ಆರ್ 12.5 ಮೈಕ್ರಾನ್. ಅವು ಇತ್ತು ಅಂತಂದರೆ N11, N10 ಅಂತಿರುತ್ತೆ. ಮತ್ತು ಸಿಂಗಲ್ ಟ್ರಯಾಂಗಲ್ ಬರುತ್ತೆ. ಅಥವಾ ಡಬಲ್ ಟ್ರಯಾಂಗಲ್ ಇತ್ತು ಅಂತಂದರೆ ಸೊ ಅದೇನಿರುತ್ತೆ ಫ್ರಮ್ 6.3 to 1.6 ಮೈಕ್ರಾನ್ವರೆಗೂ ಇರುತ್ತೆ. ಅಥವಾ ಗ್ರೇಡ್ ಏನಿರುತ್ತೆ N9 ಇಂದ N7. ಆ್ಯಂಡ್ ಲಾಸ್ಟ್ ಇಸ್ ದ ನಿಮ್ಮದು 3 ಟ್ರಯಾಂಗಲ್ ಇದೆ ಮತ್ತು 4 ಟ್ರಯಾಂಗಲ್ ಇದೆ. ಸೊ 4 ಟ್ರಯಾಂಗಲ್ ಅಂದರೆ N1 ಬರುತ್ತೆ. ಅಲ್ಲಿ ಎಷ್ಟು ಮಾಡ್ತೀವಿ ನಾವು 0.025 ಮೈಕ್ರಾನ್, ನಾಟ್ MM, ಮೈಕ್ರಾನಲ್ಲೇ ಮತ್ತು 0.02 ಮೈಕ್ರಾನ್ ಮೇಂಟೈನ್ ಮಾಡಬೇಕಾಗುತ್ತೆ. ಅಷ್ಟು ಸರ್ಫೇಸ್ ಫಿನಿಶು ಅಷ್ಟು ಫ್ಲ್ಯಾಟಲ್ಲಿ ನಾವು ಮೇಂಟೈನ್ ಮಾಡಬೇಕು. ಇವೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ವಿ ಶುಡ್ ಗೋ ಫಾರ್ ದಿ 3 ಟ್ರಯಾಂಗಲ್. ನಿಮ್ಮದು 2 ಟ್ರಯಾಂಗಲ್ ಏನು ಇಂಡಿಕೇಟ್ ಮಾಡುತ್ತೆ, ನಿಮ್ಮದು ಶೇಪಿಂಗು, ನಿಮ್ಮದು ಟರ್ನಿಂಗು ಇಂಡಿಕೇಟ್ ಮಾಡುತ್ತೆ. ಸಿಂಗಲ್ ಟ್ರಯಾಂಗಲ್ ಈಸ್ ಫೈಲಿಂಗ್ ಮೆಥಡು, ಡಬಲ್ ಟ್ರಯಾಂಗಲ್ ನಿಮ್ಮದು ಟರ್ನಿಂಗ್ ಮೆಥಡ್ ಇರುತ್ತೆ. 3ನೇ ಟ್ರಯಾಂಗಲ್ ಏನಿರುತ್ತೆ ಅದು ನಿಮ್ಮದು ಗ್ರ್ಯಾಂಡಿಂಗ್. ನಾವು ಗ್ರ್ಯಾಂಡಿಂಗ್ ಮಾಡ್ತೀವಲ್ಲ ಸೆಕೆಂಡಲ್ಲಿ ಇಯರಲ್ಲಿ, ಆ ಗ್ರ್ಯಾಂಡಿಂಗ್ ಪ್ರೊಸೆಸಲ್ಲಿ 3rd ಟ್ರಯಾಂಗಲ್ ಬರುತ್ತೆ. 4th ಟ್ರಯಾಂಗಲ್ ಎಲ್ಲ ಅವೆಲ್ಲ ಸರ್ಫೇಸ್ ಟ್ರೀಟ್ಮೆಂಟ್ ಬರುತ್ತೆ, ಪಾಲಿಷಿಂಗು ಅವೆಲ್ಲ ಏನಿರುತ್ತೆ 4 ಟ್ರಯಾಂಗಲಲ್ಲಿ ಬರುತ್ತೆ. ಓಕೆ, ಅದೇ ರೀತಿ ಇದೇನು ಪ್ರೊಡಕ್ಷನ್ ಮೆಥಡ್. ಇಲ್ಲಿ ನೋಡಿ ಪ್ರೊಡಕ್ಷನ್ ಮೆಥಡ್ ಅಂತ ಹೇಳಿದ್ದೇವಲ್ಲ ನಿಮಗೆ, ಈ ರೀತಿ ಪ್ರೊಡಕ್ಷನ್ ಮೆಥಡ್ ಬರೆದಿರ್ತಾರೆ. ಮಿಲ್ಡ್ ಆದರೂ ಬರೆದಿರ್ತಾರೆ, ಮಿಲ್ಲಿಂಗು, ಟರ್ನಿಂಗು, ಗ್ರ್ಯಾಂಡಿಂಗು, ಈ ರೀತಿ ಏನು ಮಾಡ್ತಾರೆ ಪ್ರೊಡಕ್ಷನ್ ಆ ಲೈನ್ ಮೇಲ್ಗಡೆ ಪ್ರೊಡಕ್ಷನ್ ಮೆಥಡ್. ಆಲ್ರೆಡಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಜಸ್ಟ್ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಇದು, ವಿತ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಸ್ಯಾಂಪ್ಲಿಂಗ್ ಲೆಂತ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾಂಪ್ಲಿಂಗ್ ಲೆಂತ್ ಏನು ಮಾಡ್ತಾರೆ, ದೇ ವಿಲ್ ಇಂಡಿಕೇಟ್ ದ ಸ್ಯಾಂಪ್ಲಿಂಗ್ ಲೆಂತ್. ಅಲ್ಲಿ 10 mm, 20 mm, 50 mm ಈ ರೀತಿ ನಿಮಗೆ ಸ್ಯಾಂಪ್ಲಿಂಗ್ ಲೆಂತ್ ತೋರಿಸ್ತಾರೆ.
ಈ ರೀತಿ ನಿಮಗೆ ಡೈರೆಕ್ಷನ್ ಆಫ್ ಲೇ. ಸೊ ಡೈರೆಕ್ಷನ್ ಆಫ್ ಲೇ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ರೈಟ್ ಆ್ಯಂಗಲ್ ಸಿಂಬಲ್ ಕೊಂಡಿದ್ದಾರೆ. ಪರ್ಪೆಂಡಿಕ್ಯುಲಾರಿಟಿ ಅಂದರೆ ಅದು ನಮ್ಮ ಸೈಡ್ ಫೇಸಿಗೆ ಏನಿರಬೇಕು, ಡೈರೆಕ್ಷನ್ಸ್ಗಳೇನಿರಬೇಕು, ಪರ್ಪೆಂಡಿಕ್ಯುಲರ್ ಆಗಿರಬೇಕು, ರೈಟ್ ಆ್ಯಂಗಲ್ ಆಗಿರಬೇಕು. ಸೊ ಯಾವ ರೀತಿ ರೈಟ್ ಆ್ಯಂಗಲ್ ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿ ಸಿಂಬಾಲ್ಸ್ ತೋರಿಸಿದ್ದಾರೆ. ಓಕೆ, ಆಲ್ರೆಡಿ ನಿಮಗೆ ನೋಟ್ಸನ್ನು PDF ಅಲ್ಲಿ ನಾನು ಸೆಂಡ್ ಮಾಡಿದ್ದೀನಿ. ಯು ಕ್ಯಾನ್ ನೋಟ್ಸ್ ಆಮೇಲೆ ನೀವು ನೋಡ್ಕೋಬೋದು. ಇಫ್ ಇಟ್ ಈಸ್ ಪ್ಯಾರಲಲ್ ಇತ್ತು ಅಂತಂದರೆ ಏನಿದೆ, ಅಲ್ಲಿ ಸಿಂಬಲ್ ಪ್ಯಾರಲಲ್ ಹಾಕಿದ್ದಾರೆ ಅಂತ ಅರ್ಥ ಏನಿರಬೇಕು, ಸೈಡ್ ಫೇಸಿಗೆ ಏನಿರಬೇಕು, ಆ ಫೇಸಿಗೆ ಎಲ್ಲಿ ತೋರಿಸಿರ್ತಾರಲ್ಲ ಸರ್ ಸಿಂಬಲ್, ಅದಕ್ಕೇನಿರಬೇಕು, ಅದು ಡೈಮೆನ್ಷನ್ ನಿಮ್ಮದು ಕಟಿಂಗ್ ಟೂಲ್ ಮಾರ್ಕ್ಸ್ ಏನಿರಬೇಕು, ಪ್ಯಾರಲಲ್ ಆಗಿರಬೇಕು. ಅದ್ರಲ್ಲಿ ಪ್ಯಾರಲಲ್ ಬರುತ್ತೆ. ನಿಮ್ಮ ಫೈಲಿಂಗಲ್ಲಿ ನೀವು ಪ್ಯಾರಲಲ್ ಮೇಂಟೈನ್ ಮಾಡ್ಬೋದು, ಪರ್ಪೆಂಡಿಕ್ಯುಲರ್ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇದು ಕ್ರಿಸ್ ಕ್ರಾಸ್. ಸೊ ಕ್ರಾಸ್ ಇತ್ತು ಅಂತಂದರೆ ಎಕ್ಸ್ ಮಾರ್ಕ್ಸ್ ಇಂಡಿಕೇಟ್ ಮಾಡಿರ್ತಾರೆ. ಸೊ ನೀವೇನು ಮಾಡಬೇಕು, ಕ್ರಾಸ್ ಫೈಲಿಂಗ್ ಮಾಡ್ತಿರಲ್ಲ ಆ ರೀತಿ ಏನಿರಬೇಕು, ನಿಮ್ಮ ಟೂಲ್ ಮಾರ್ಕ್ಸ್ ಏನಿರಬೇಕು, ಕ್ರಾಸಲ್ಲಿರಬೇಕು. ಇನ್ನೊಂದು ಬರುತ್ತೆ ಇದು ಮಲ್ಟಿ. ನೀವು ಇಫ್ ಯು ಗೋ ಫಾರ್ ದ ಮಿಲ್ಲಿಂಗ್ಸಲ್ಲಿ ಹೋದಾಗ ಮಲ್ಟಿ ಡೈರೆಕ್ಷನ್ ಅಂತ ಎಮ್ ಅಂತ ಬರೀತಾರೆ, ಎಮ್ ಸಿಂಬಲ್ ಎಮ್ ಅಂತ ಬರೆದ್ರೆ ಇದು ಮಲ್ಟಿ ಡೈರೆಕ್ಷನ್. ಸೊ ನೀವು ಮಿಲ್ಲಿಂಗಲ್ಲಿ ಹೋದಾಗ ಕಟ್ರೆ ಏನಾಗ್ತಾ ಇರುತ್ತೆ, ಸೊ 3-4 ಕಡೆ ಮೂವ್ ಆಗ್ತಿರುತ್ತೆ. ಎಂಡ್ ಮಿಲ್ ರೊಟೇಷನ್ಸ್ ಭಾಳಷ್ಟು ಟೂಲ್ ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕೆ ಮಲ್ಟಿ ಡೈರೆಕ್ಷನ್ಸ್ ಇರುತ್ತೆ. ಇದು ಸಿ, ನಾವು ಟರ್ನಿಂಗಲ್ಲಿ ಫೇಸಿಂಗ್ ಮಾಡ್ತೀವಲ್ಲ, ಫೇಸಿಂಗ್ ಮಾಡಿದಾಗ ಏನಾಗುತ್ತೆ, ಟೂಲ್ ಮಾರ್ಕ್ಸ್ ರೌಂಡ್ ಬರುತ್ತೆ. ಅದಕ್ಕೇನಿರುತ್ತೆ, ಸಿ ಹಾಕಿರ್ತಾರೆ, ರೈಟ್. ಅದೇ ರೀತಿ ಇದು ಆರ್, ಇದು ಅಪ್ರಾಕ್ಸಿಮೇಟ್ಲಿ ರೇಡಿಯಲ್ ಇದೇನು ಇರುತ್ತೆ. ನಾವು ಫ್ಲೈ ಕಟರ್ಸ್ ಅದು ಯೂಸ್ ಮಾಡಿದಾಗ ಈ ರೀತಿ ಸರ್ಫೇಸ್ ಫಿನಿಶ್ಗಳು ಟೂಲ್ ಮಾರ್ಕ್ಸ್ ಬರುತ್ತೆ. ಇದಕ್ಕೆ ಡೈರೆಕ್ಷನ್ ಆಫ್ ಲೇ ಅಂತಾರೆ. ಸೊ ನಮಗೆ ಯಾವ್ದು ಬೇಕು ಎಂಬುದು ಅಲ್ಲಿ ನಾವು ಈ ಸಿಂಬಲಲ್ಲಿ ಇಂಡಿಕೇಟ್ ಮಾಡಿಸ್ತಾರೆ, ಡ್ರಾಯಿಂಗ್ ಮೇಲ್ಗಡೆ ಇಂಡಿಕೇಟ್ ಮಾಡಿರ್ತಾರೆ. ಓಕೆ, ಸೊ ದಿಸ್ ಈಸ್ ದ ಬ್ರೀಫ್ ಇಂಟ್ರೊಡಕ್ಷನ್. ನಿಮಗೆ ಇನ್ನೊಂದು ಸರಿ ಏನಿದೆ, ಸಿಂಬಾಲ್ಸು ಮೀನಿಂಗು. ಸೊ ಅಲ್ಲಿ ಏನಿದೆ, ಇಫ್ ಇಟ್ ಈಸ್ ಇಲ್ಲಿ ಹಾಕಿದ್ರೆ ಅಂದರೆ ಮಿಲ್ಡ್ ಅಂತಂದರೆ ಸೊ ಪ್ರೊಡಕ್ಷನ್ ಮೆಥಡ್. ಓಕೆ, ಕೆಳಗಡೆ ಅಲ್ಲಿ 2.5 mm ಕೊಟ್ಟಿದ್ದಾರೆ ಲೈನಲ್ಲಿ ಅಂತಂದರೆ ಸೊ ಇದು ಸ್ಯಾಂಪ್ಲಿಂಗ್ ಲೆಂತ್ ಇನ್ 2.5 mm. ಸೊ ಇಲ್ಲಿ ಟ್ರಯಾಂಗಲ್ ಸಿಂಬಲ್ ಹಾಕಿದ್ದಾರೆ ಅಂತಂದರೆ ಏನಿರುತ್ತೆ, ಡೈರೆಕ್ಷನ್ ಆಫ್ ಲೇ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಪ್ರೊಜೆಕ್ಷನ್ ಇನ್ ದ ಫ್ರಮ್ ದ ವ್ಯೂ. ಸೊ ಇಲ್ಲಿ ಟ್ರಯಾಂಗಲ್ ಮುಂದ್ಗಡೆ 2 mm ಕೊಟ್ಟಿದ್ದಾರೆ ಅಂದರೆ ಏನು, ಮಸ್ನಿಂಗ್ ಅಲವೆನ್ಸ್ ಇನ್ 2 mm. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಇದೆ ನಿಮಗಿದೆ. ಓಕೆ, ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಸರ್ಫೇಸ್ ಸಿಂಬಾಲ್ಸ್ಗಳನ್ನು ಹಾಕಿರ್ತಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸರ್ಫೇಸ್ ಫ್ಲ್ಯಾಟ್ನೆಸ್ ಇತ್ತಂತಂದರೆ ಈ ರೀತಿ ಸಿಂಬಾಲ್ ಹಾಕಿರ್ತಾರೆ. ಸ್ಟ್ರೇಟ್ನೆಸ್ ಇತ್ತಂದರೆ ಸ್ಟ್ರೇಟ್ ಲೈನ್ ಹಾಕಿರ್ತಾರೆ. ಸಿಲಿಂಡ್ರಿಸಿಟಿ ಇತ್ತು ಅಂತಂದರೆ ಈ ರೀತಿ ಸಿಂಬಾಲ್ ಇರುತ್ತೆ, ಸಿಲಿಂಡ್ರಿಸಿಟಿ. ಓಕೆ, ಸರ್ಕ್ಯುಲಾರಿಟಿ ಅಂದರೆ ನಮ್ಮ ಜಾಬ್ ಈಗ ಟರ್ನಿಂಗ್ ನಾವು ಮಾಡ್ತೀವಿ, ಅದು ರೌಂಡ್ ಇರ್ಬೇಕು, ಕರೆಕ್ಟ್ 0 ರೌಂಡ್ ಇರಬೇಕಂತಂದರೆ ರೌಂಡ್ ಸಿಂಬಲ್ ಹಾಕಿರ್ತಾರೆ. ಸರ್ಕ್ಯುಲಾರಿಟಿ ಎಷ್ಟರಲ್ಲಿ ಮೇಂಟೈನ್ ಮಾಡಬೇಕು. ಓಕೆ, ಸೊ ಮತ್ತು ಪೊಸಿಷನ್, ನೀವು ಡ್ರಿಲ್ಲಿಂಗ್ ಮಾಡ್ತೀರಿ, ಡ್ರಿಲ್ಲಿಂಗ್ ಮಾಡುವಾಗ ಪೊಸಿಷನ್ ನೀವು ಏನಾದರೂ ಆಪ್ಸೆಟ್ ಮಾಡಿದರೆ ಅಂತಂದರೆ ಸೊ ಅದಕ್ಕೆ ಪೊಸಿಷನ್ ಕರೆಕ್ಟ್ ಇರೋ ಸಲುವಾಗಿ ಇದು ಏನು ಮಾಡ್ತಾರೆ, ಪೊಸಿಷನ್ ಸಿಂಬಲ್ ಯೂಸ್ ಮಾಡ್ತಾರೆ. ಸಿಮೆಟ್ರಿಸಿಟಿ, ಸೊ ಮಿರರಿಂಗ್ ಆಪ್ಷನ್ ಇತ್ತು, ಸಿಮೆಟ್ರಿ ಇತ್ತು ಅಂತಂದರೆ ಸೆಂಟ್ರಲ್ ಲೈನಿಂದ ಆ ಕಡೆ ಈ ಕಡೆ ಸೇಮ್ ಇತ್ತಂದರೆ ಸಿಮೆಟ್ರಿ ಸಿಂಬಲ್ ಯೂಸ್ ಮಾಡ್ತಾರೆ. ಇದು ಕಾನ್ಸೆಂಟ್ರಿಸಿಟಿ, ಸೊ ನಾವೇನು ಡ್ರಿಲ್ಲಿಂಗ್ ಮಾಡ್ತೀವಿ, ಕೌಂಟ್ರ್ ಬೋರಿಂಗ್ ಆಪ್ರೇಷನ್, ಡ್ರಿಲ್ ಹಾಕಿ ನೆಕ್ಸ್ಟ್ ಇನ್ನೊಂದು ಡ್ರಿಲ್ ಹಾಕಿ ಫ್ಲ್ಯಾಟ್ ಮಾಡ್ತೀವಲ್ಲ, ಸೊ 2 ಹೋಲು ಒಂದೇ ಜಾಗದಲ್ಲಿ ಹಾಕಿದಾಗ ಸರ್ಟನ್ ಡೆಪ್ತಿಗೆ ಹಾಕಿದಾಗ ಅದು 2 ಕಾನ್ಸೆಂಟ್ರಿಕ್ ಇರಬೇಕು, 2 ಒಂದೇ ಸೆಂಟ್ರಲ್ ಬರಬೇಕು. ಶಿಫ್ಟ್ ಆಗಿತ್ತು ಅಂತಂದರೆ ಎಷ್ಟು ಶಿಫ್ಟ್ ಆಗಿದೆ ಅಂತ ಕಾನ್ಸೆಂಟ್ರಿಸಿಟಿ ಇರುತ್ತೆ. ಮತ್ತು ಆ್ಯಂಗ್ಲಾರಿಟಿ, ಸೊ ಯಾವುದೋ ಒಂದು ಸರ್ಫೇಸ್ ನಾವು ಆ್ಯಂಗಲಲ್ಲಿ ಮಾಡಿದಾಗ ಸೊ ಎಷ್ಟು ಆ್ಯಂಗ್ಲಾರಿಟಿ, ಎಷ್ಟು ಕ್ಲಿಯರೆನ್ಸಲ್ಲಿ ಇರಬೇಕು, ಅದು ಆ್ಯಂಗ್ಲಾರಿಟಿ ಸಿಂಬಲ್ ಇದೆ. ಸೊ ಇದು ಪ್ಯಾರಲಲಿಸಮ್. ಸರ್ಫೇಸ್ ಟು ಸರ್ಫೇಸು ನೀವು ಥಿಕ್ನೆಸ್ ಮಾಡಿರ್ತೀರಿ, ಥಿಕ್ನೆಸ್ ಎಷ್ಟು ಪ್ಯಾರಲಲ್ ಇರಬೇಕು ಎಂಬುದು, ಎಷ್ಟರಲ್ಲಿ ಮೇಂಟೈನ್ ಮಾಡ್ಬೇಕೆಂಬುದು ಪ್ಯಾರಲಲಿಸಮ್ ಸಿಂಬಲ್ ಇದೆ. ಸೊ ದಿಸ್ ಈಸ್ ಯುವರ್ ಪರ್ಪೆಂಡಿಕ್ಯುಲಾರಿಟಿ. ಸೊ ನೀವು ರೈಟ್ ಆ್ಯಂಗಲ್ ಮೇಂಟೈನ್ ಮಾಡ್ತೀರಲ್ಲ, ಸೊ ರೈಟ್ ಆ್ಯಂಗಲ್ ಎಷ್ಟರಲ್ಲಿ ಇರಬೇಕು ಎಂಬಕ್ಕೆ ಸಿಂಬಲ್ ಏನಿದೆ, ಇದು ರೈಟ್ ಆ್ಯಂಗಲ್ ಸಿಂಬಲ್ ಇದೆ. ಆ್ಯಂಡ್ ದೀಸ್ ಆರ್ ದ ಪ್ರೊಫೈಲ್ ಆಫ್ ದ ಸರ್ಫೇಸ್. ರೌಂಡ್ ಹಾಫ್ ರೌಂಡ್ ಇತ್ತಂದರೆ ಸರ್ಕಲ್, ನಮ್ಮ ಪ್ರೊಫೈಲ್ ಹೆಂಗಿರಬೇಕು, ಹಾಫ್ ರೌಂಡ್ ಸರ್ಕ್ಯುಲರಲ್ಲಿರಬೇಕು, ಹಾಫ್ ರೌಂಡಲ್ಲಿರಬೇಕು ಅಂತ ಹೇಳ್ತೀವಿ. ವೇವಿ ಇದು ಪ್ರೊಫೈಲ್ ಆಫ್ ಲೈನ್ ಇರಬೇಕು, ನಾವು ಪ್ರೊಫೈಲ್ ಲೈನ್ ಯಾವ ರೀತಿ ಇರಬೇಕು. ಮತ್ತು ಇದು ರನ್ಔಟ್. ಸೊ ಇದು ಪ್ರೊಫೈಲ್ ಸರ್ಫೇಸ್ ಅಷ್ಟೇನು ಸಿಂಬಲ್ ನಿಮಗೆ ಬರೋಲ್ಲ ಅಂದ್ರೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಸೊ ರನ್ಔಟ್ ಅಂದರೆ ಒಂದು ಹೋಲ್ ರನ್ಔಟ್ ಆಫ್ಸೆಟ್ ಆಗಿತ್ತು ಅಂದರೆ ಎಷ್ಟು ರನ್ಔಟ್ ಆಗಿದೆ ಅಂತ ಹೇಳ್ಕಿಸಿಂದ ತೋರಿಸೋ ಸಲುವಾಗಿ ಅದು ಇದೆ. ಇದು ಟೋಟಲ್ ರನ್ಔಟ್, ಭಾಳ ರನ್ಔಟ್ ಆಗಿತ್ತು ಅಂತಂದರೆ ಅದು ತೋರಿಸೋ ಸಲುವಾಗಿದೆ. ಓಕೆ, ಸೊ ದಿಸ್ ಈಸ್ ಇಟ್. ಓಕೆ, ಸೊ ಈ ರಫ್ನೆಸ್ಗಳನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ನಾವು, ಇಫ್ ಪಾಸಿಬಲ್ ಆಯಿತು ಅಂತಂದರೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಮಾಡೋಣ. ಅಥವಾ ನೀವು ಬೇರೆ ಯಾವುದಾದ್ರೂ ಆ್ಯಪಲ್ಲೆಲ್ಲ ರೆಡಿ ಇದ್ರಿ, ಭಾಳಷ್ಟು ಜನ ರೆಡಿ ಇದ್ರಿ ಅಂತಂದರೆ ಸೊ ಬೇರೆ ಆ್ಯಪಲ್ಲೂ ಬರೋಣ. ಓಕೆ, ಸೊ ಈಗ ನೋಡಿದ್ರೆ ಹಾರ್ಡ್ಲಿ ಅಬೌಟ್ 11 to 12 ಮೆಂಬರ್ಸ್ ನೋಡಿದ್ದೀರಿ. ಓಕೆ, ಸೊ ಇಟ್ ಶುಡ್ ಬಿ ಇನ್ಕ್ರೀಸ್ಡ್. ಸೊ ನೀವು ಒಂದು 15, 20, 30 ಜನ ಒಂದು ಸ್ವಲ್ಪ ಬಂದ್ರಿ ಅಂತಂದರೆ ಸೊ ನಾವು ಕೂಡ ಏನು ಮಾಡ್ತೀವಿ,
ಭಾಳಷ್ಟು ಇಂಟ್ರೆಸ್ಟಿಂದ ತೊಗೊಂಡು ನಿಮ್ಗೆ ಇನ್ನೂ ಹೆಚ್ಚಿಗೆ ಹೇಳ್ಬೋದು. ಆಲ್ರೆಡಿ ನಿಮ್ಮ ಪ್ರಿನ್ಸಿಪಲ್ ಡೈಲಿ ಕೇಳ್ತಾ ಇದ್ದಾರೆ ಎಷ್ಟು ಜನ ನೋಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತೇಳಿ. ನಾವು ಫಾರ್ಮಲ್ಲಿ ಕಳಿಸ್ತಾ ಇದ್ದೀವಿ, ನೀವು ರೆಗ್ಯುಲರ್ ಕಳಿಸಿ. ಓಕೆ, ಎನಿ ಡೌಟ್ಸು ಇತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಕ್ವಶನ್ ಹಾಕಿರಿ, ಅದರ ರಿಲೇಟೆಡ್ ನಾವು ಇದು ಮಾಡೋಣ, ವಿಡಿಯೋದು ಮಾಡಿ ಕಳಿಸೋಣ. ಓಕೆ, ಆಲ್ರೆಡಿ ನಿಮಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಕಳಿಸಿದೆವು, ಟರ್ನಿಂಗ್ ಟೂಲ್ ರಿಲೇಟೆಡ್ಡು ಮತ್ತು ವರ್ಕ್ ಹೋಲ್ಡಿಂಗ್ ಡಿವೈಸಸ್ ರಿಲೇಟೆಡು. ಅವು ಕೂಡ ಕಂಪ್ಲೀಟ್ ನೋಡಿಲ್ಲ. ಆಲ್ರೆಡಿ ಗ್ರೂಪಲ್ಲಿ 70 ಜನ ಏನೋ ಇದ್ದಿದ್ದಾರೆ. ಸೊ ನೀವು ಕಮ್ಯುನಿಕೇಟ್ ಮಾಡಿ ಅವರಿಗೆ ಹೇಳಿಬಿಡಿ ಎಲ್ಲರೂ ಜಾಯ್ನ್ ಆಗೋಕ್ಕೆ. ಓಕೆ, ಎಲ್ಲರೂ ನೋಡಿ ವಿಡಿಯೋಸ್ಗಳನ್ನು. ಎನಿ ಡೌಟ್ ಇತ್ತಂದರೆ ಕ್ವಶನ್ ಕೇಳಿ, ಅದ್ರ ಮೇಲ್ಗಡೆ ಮತ್ತೊಂದು ವಿಡಿಯೋ ನಾವು ಮಾಡೋಣ. ಓಕೆನಾ? ಮೋಸ್ಟ್ ಪ್ರಾಬಲಿ ಫ್ರೈಡೇ ಓವರಾಲ್ ಟೆಸ್ಟಲ್ಲಿ ಶೇಪರ್ ಮಷೀನ್ ಆ್ಯಂಡ್ ಲೇತ್ ಮಷೀನ್ ಒಂದು ಆನ್ಲೈನ್ ಟೆಸ್ಟನ್ನು ಇಡೋಣ ಫ್ರೈಡೇ ದಿವಸ. ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ. ಫ್ರೈಡೇ ಶೇಪಿಂಗ್ ಆ್ಯಸ್ ವೆಲ್ ಆ್ಯಸ್ ಲೇತ್ ಒಂದು ಆನ್ಲೈನ್ ಟೆಸ್ಟ್. ಓಕೆ, ಸೊ ಜಸ್ಟ್ 1 ಅವರ್ ನಿಮಗೆ ಎಂಗೇಜ್ ಮಾಡೋ ಸಲುವಾಗಿ ಇದು ಏನಿದೆ, ನೀವು ಲೇಜಿ ಆಗಬಾರ್ದು ಅಂತೇಳಿ ಕೇಸಿಂದ. ಓಕೆ, ಓಕೆ. ಸೊ ನೋಟ್ಸಲ್ಲಿ ಟಾಪ್ ರೇಕ್ ಕಾನ್ಸೆಪ್ಟ್ ಇಲ್ಲ, ಅದಕ್ಕೆ ನಿಮಗೆ ಎಲ್ಲದರಲ್ಲೂ ನಿಮ್ಗೆ ಸಿಗೋದಿಲ್ಲ. ಸೊ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಬೇರೆ ಬೇರೆ ಎಲ್ಲ ಕಡೆ ನೋಡ್ಕೊಂಡು ತೊಗೊಂಬರ್ತೀನಿ. ಓಕೆ, ಸೊ ಕೆಲವೊಂದು ವಿಡಿಯೋದಲ್ಲಿ ಹೋದಾಗ ನಾನೇನು ಮಾಡ್ತಿದ್ದೀನಿ, ಟಾಪ್ ರೇಕ್ ಆ್ಯಂಗಲ್ ಕಾನ್ಸೆಪ್ಟು ಅಥವಾ 2-3 ಬುಕ್ಸ್ಗಳನ್ನು ರೆಫರ್ ಮಾಡಿ, ಓಕೆ, ನಾನೇನು ಮಾಡ್ತೀನಿ ನಿಮಗೆ ಭಾಳಷ್ಟು ಶೇರ್ ಮಾಡ್ತಾಯಿರ್ತೀನಿ. ಅಲ್ಲಿ ನೋಟ್ಸಲ್ಲಿ ಕೆಲವೊಂದು ಇರೋಲ್ಲ, ಕೆಲವೊಂದು ಇದು ಮಾಡ್ತೀನಿ. ನೋಡಿ ನೆಕ್ಸ್ಟ್ ಕೊಡೋಣ ಅಂತ. ಓಕೆ, ರೈಟ್. ನಾವು ಈಗ ಮೂವ್ ಆಗೋಣ. ಓಕೆ, ಬಾಯ್ ಬಾಯ್, ಗುಡ್. ಈಗ ಲಾಸ್ಟಿಗೆ ಎಂಡ್ ಬರ್ತಾ ಇದ್ದಾರೆ, ಒಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಫ್ರೈಡೇ ಮತ್ತೆ ಭೇಟಿ ಆಗೋಣ. ನೀವೇನಾದರೂ ಇತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ನಿಮ್ಗೆ 15 ನಿಮಿಷ ಅಂದರೆ ಆಲ್ರೆಡಿ 23 ಮಿನಿಟ್ಸ್ ಆಗಿದೆ. ಓಕೆ, ಸೊ ಇನ್ನೇನು ಹೋಮ್ವರ್ಕ್ ಮಂಡೇದು ಕಳಿಸಿದೆಲ್ಲ ಫೋಟೋ ಹಾಕಿರಿ, ಸರ್ ಅದು ಕೇಳ್ತಾ ಇರ್ತಾರೆ. ಬಾಯ್, ಸ್ಟಾಪ್ ಮಾಡೋಣ. ಓಕೆ, ಬಾಯ್ ಬಾಯ್.